ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಬಾಡೂಟಕ್ಕೆ ಬೇಡಿಕೆ. ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಬೇಡಿಕೆ. ಮಂಡ್ಯದಲ್ಲಿ ನಡೆಯಲಿದೆ 87ನೇ ಸಾಹಿತ್ಯ ಸಮ್ಮೇಳನ. ದೇಶೀಯ ಸೊಗಡಿನ ಊಟಕ್ಕೆ ಒತ್ತಾಯ. ಸಾತ್ವಿಕ ಆಹಾರದ ವಿರುದ್ಧ ಆಕ್ರೋಶ. ಶುರುವಾಗಿದೆ ದ್ರಾವಿಡ ಕನ್ನಡಿಗರ ಚಳವಳಿ. ಸಾಹಿತ್ಯ ವಲಯದಲ್ಲೂ ಭರ್ಜರಿ ಚರ್ಚೆ. ಮಂಡ್ಯದಲ್ಲಿ 87ನೇ ಸಾಹಿತ್ಯ ಸಮ್ಮೇಳನಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಇದರ ಜೊತೆಯಲ್ಲಿ ಅಲ್ಲಿ ಯಾವ್ಯಾವ ರೀತಿಯ ದ್ವಾರಗಳಾಗಬೇಕು, ಮುಖ್ಯ ದ್ವಾರ ಹೇಗಾಗಬೇಕು, ಜೊತೆಗೆ ಆ ಪ್ರಮುಖವಾದಂತಹ ಗೋಷ್ಠಿಗಳು ನಡೆಯುವಂತಹ ಅಥವಾ ಕಾರ್ಯಕ್ರಮ ನಡೆಯುವಂತಹ ಸಾಹಿತ್ಯ ಸಮ್ಮೇಳನದ ಸ್ಟೇಜ್ ಹೇಗಿರಬೇಕು, ವೇದಿಕೆ, ಈ ಎಲ್ಲ ವಿಚಾರಗಳ ಚರ್ಚೆಯ ಜೊತೆಯಲ್ಲಿ ಬಹಳ ದೊಡ್ಡದಾದ ಸದ್ದನ್ನ ಪಡೆದಿರುವಂಥದ್ದು ಮಂಡ್ಯದ ಬಾಡೂಟ. ಮಂಡ್ಯದಲ್ಲಿ ಬಾಡೂಟಕ್ಕೆ ಅದರದ್ದೇ ಆದ ಒಂದು ವಿಶೇಷತೆ ಇದೆ, ವೈಶಿಷ್ಟ್ಯತೆ ಇದೆ. ಇಡೀ ಮಂಡ್ಯದಲ್ಲಿ ಜನತೆ ಹೆಚ್ಚು ತುಂಬಿರುವಂಥದ್ದೇ ರೈತರಿಂದ. ಸೊ ಹಾಗಾಗಿ ರೈತ ಸಮುದಾಯ ಬಾಡೂಟವನ್ನ ಅಥವಾ ಚಿಕನ್ ಮಟನ್ ಊಟವನ್ನ ಸೇವಿಸಿರುವಂಥದ್ದು ಸಹಜ. ಆ ಕಾರಣಕ್ಕಾಗಿ ಮಂಡ್ಯ ಟು ಡೆಲ್ಲಿ ವರೆಗೂ ಕೂಡ ಬಾಡೂಟ ಬಹಳಷ್ಟು ಫೇಮಸ್ ಆಗಿರುವಂಥದ್ದು. ಆದರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ಬಾರಿ ಮಂಡ್ಯದಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ದ್ರಾವಿಡ ಕನ್ನಡಿಗರು ನಮಗೆ ಬಾಡೂಟ ಬೇಕು. ಸೊ ಇಲ್ಲಿ ವೆಜ್ ಹಾಗೂ ನಾನ್ ವೆಜ್ ಎರಡೂ ಊಟಗಳನ್ನು ಕೂಡ ನೀವು ರೆಡಿ ಮಾಡಬೇಕು. ಬಂದಂತಹ ಅತಿಥಿಗಳಿಗೆ ಹಾಗೆ ಸಾಹಿತ್ಯ ಪ್ರೇಮಿಗಳಿಗೆ ಅಥವಾ ಅಲ್ಲಿ ಸ್ಥಳೀಯರು ಯಾರು ಬರ್ತಾರೆ ಸಾಹಿತ್ಯ ಸಮ್ಮೇಳನಕ್ಕೆ ಅವರೆಲ್ಲರೂ ಕೂಡ ಬಾಡೂಟವು ಇರಬೇಕು. ಅಂದರೆ ನೀವೇನು ಸಸ್ಯಾಹಾರವನ್ನ ರೆಡಿ ಮಾಡ್ತೀರಿ ಪ್ರತಿ ವರ್ಷ, ಅದರ ಜೊತೆಯಲ್ಲಿ ನೀವು ನಾನ್ ವೆಜ್ ಕೂಡ ಅಥವಾ ಬಾಡೂಟವನ್ನು ಕೂಡ ಕೊಡಬೇಕು ಅನ್ನುವಂತಹ ಬೇಡಿಕೆ ಬಲವಾಗಿ ಕೇಳಿ ಬರ್ತಾ ಇದೆ. ಎಲ್ಲರಿಗೂ ಶರಣು. ನಾನು ಅಭಿ ಒಕ್ಕಲಿಗ. ನಾವು ದ್ರಾವಿಡ ಕನ್ನಡಿಗರು ಚಳವಳಿಯವರು. ನಾವೇನು ಮಂಡ್ಯದಲ್ಲಿ ನಡೀತಾ ಇರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಇದೆ, ಅದು 87ನೇ ವರ್ಷ ನಡೀತಾ ಇದೆ. ಕಳೆದ 86 ವರ್ಷದಲ್ಲೂ ಕೂಡ ಊಟದ ವಿಚಾರದಲ್ಲಿ ಅಸಮಾನತೆ ಇದೆ, ಅಸ್ಪೃಶ್ಯತೆ ಇದೆ. ಇದು ಹೋಗಬೇಕು. ಇದು ಹೋಗ್ಬೇಕಂತ ನಮ್ಮ ಸಂವಿಧಾನದ ಆರ್ಟಿಕಲ್ 51A(H) ಕೂಡ ಹೇಳುತ್ತೆ. ಸೈಂಟಿಫಿಕ್ ಟೆಂಪರ್ನ ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಊಟದ ವಿಚಾರದಲ್ಲೇ ತಾರತಮ್ಯ ಇದ್ದರೆ ನಾವು ಯಾವ ನಾಡನ್ನು ಕಟ್ಟೋಕ್ಕಾಗುತ್ತೆ? ಆದ್ದರಿಂದ ಏನು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಭೂರಿ ಭೋಜನನ ನೀವು ಅನೌನ್ಸ್ ಮಾಡಿದ್ದೀರಿ, ಒಂದೊಂದು ಹೊತ್ತಿಗೆ 10 ಐಟಮ್ನ ನೀವು ಅನೌನ್ಸ್ ಮಾಡಿದ್ದೀರಿ. ಅದರಲ್ಲಿ ಒಂದೆರಡು ಐಟಮ್ನ ಕಡಿಮೆ ಮಾಡಿ, ಒಂದಿನ ಮೊಟ್ಟೆ ಕೊಡಿ, ಒಂದಿನ 2 ಪೀಸ್ ಚಿಕನ್ ಕೊಡಿ. ಈ ಒಂದು ತಾರತಮ್ಯನ ಕೊನೆಗಾಣಿಸಿ ಊಟದ ವಿಚಾರದಲ್ಲಿ ಸಮಾನತೆ ಬರಲಿ, ವೈಚಾರಿಕತೆ ಬೆಳೆಯಲಿ ಅನ್ನುವಂಥ ಕಾರಣಕ್ಕೆ ನಾವು ಈ ಬೇಡಿಕೆನ ಇಟ್ಟಿರೋದು ಹೊರತಾಗಿ ಬೇರೆ ಇನ್ಯಾವುದೇ ಗೊಂದಲ ಮಾಡೋದಕ್ಕಾಗಲಿ ಗದ್ದಲ ಮಾಡೋದಕ್ಕಾಗಿ ಅಲ್ಲ. ಹಾಗಾಗಿ ಈ ಒಂದು ಊಟದ ವಿಚಾರದಲ್ಲಿ ಇರುವಂಥ ಅಸಮಾನತೆನ ಹೋಗಿಸ್ಲೇಬೇಕು. ಅದಕ್ಕೆ ಈ ಮಂಡ್ಯದಲ್ಲಿ ನಡೀತಾ ಇರುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಒಂದು ಸದಾವಕಾಶ ಅಂತ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುನ್ನೆಲೆ ಇರುವಂಥದ್ದೇ ನಾವು ದ್ರಾವಿಡ ಕನ್ನಡಿಗರು ಅನ್ನುವಂಥದ್ದು. ಸೊ ದ್ರಾವಿಡರಿಗೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ನಾನ್ ವೆಜ್ ಊಟ, ಅಂದ್ರೆ ಬಾಡೂಟ. ಸೊ ಈ ಬಾರಿ ಸಾಹಿತ್ಯ ಸಮ್ಮೇಳನದಲ್ಲಿ ನಾನ್ ವೆಜ್ ಅನ್ನ ಅಥವಾ ಬಾಡೂಟವನ್ನ ಯಾಕೆ ಕೊಡಬಾರದು ಅನ್ನುವಂಥ ಚರ್ಚೆ ಬಹಳ ದೊಡ್ಡದಾಗಿ ಶುರುವಾಗಿದೆ. ಅದೇ ಕಾರಣಕ್ಕೆ ಆ ಹೋರಾಟದಲ್ಲಿ ಅಥವಾ ಚಳುವಳಿಯಲ್ಲೂ ಕೂಡ ಒಂದು ಸಾತ್ವಿಕತೆ ಇದೆ, ಜೊತೆಗೆ ನ್ಯಾಯ ಇದೆ. ಆ ಕಾರಣಕ್ಕಾಗಿ ಇವತ್ತು ಪ್ರಜಾಧ್ವನಿ ಟಿವಿ ಈ ವಿಚಾರವನ್ನ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಚರ್ಚೆಗೆ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಸಾಹಿತ್ಯ ವಲಯದಲ್ಲಿ ಈ ವಿಚಾರ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಆದರೆ ಸಾಹಿತಿಗಳು ಯಾರು ನಾನ್ ವೆಜ್ ಅನ್ನ ಅಥವಾ ಬಾಡೂಟವನ್ನ ಮಾಡೋದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಸಾಹಿತ್ಯದಲ್ಲೂ ಕೂಡ ಬಾಡೂಟದ ಬಗ್ಗೆ ಕುವೆಂಪು ಅವರು ಆದಿಯಾಗಿ ಸಾಕಷ್ಟು ಸಾಹಿತಿಗಳು ಬಾಡೂಟದ ಆ ಸವಿರುಚಿಯ ಬಗ್ಗೆ ವರ್ಣನೆಯನ್ನ ಮಾಡಿದ್ದಾರೆ, ವಿವರವಾಗಿ ತಿಳಿಸಿದ್ದಾರೆ. ಮಂಡ್ಯದ ಗಂಡು ಅಂತ ಹೇಳಿ ಕರೆಸ್ಕೊಂಡಿರ್ತಕ್ಕಂಥ ಅಂಬರೀಷ್ ಅವರಿಗೆ ಬಾಡೂಟ ಅತ್ಯಂತ ನೆಚ್ಚಿನ ಊಟ. ಇತ್ತೀಚೆಗೆ ನಿಧನರಾದಂತಹ ಮಾಜಿ ಮುಖ್ಯಮಂತ್ರಿ, ಕೇಂದ್ರ ಸಚಿವರಾಗಿ ಕೆಲಸ ಮಾಡದಂತಹ, ಇಡೀ ವಿಶ್ವದಲ್ಲಿ ಹೆಗ್ಗಳಿಕೆಯನ್ನ ಪಡೆದಿರುವಂತಹ ಎಸ್ ಎಂ ಕೃಷ್ಣ ಅವ್ರಿಗೂ ಕೂಡ ಅಲ್ಲಿರುವ ನಾಟಿ ಸ್ಟೈಲ್ ಬಾಡೂಟ
ಬಹಳ ಇಷ್ಟವಾದಂಥದ್ದು, ಪ್ರಿಯವಾದಂಥದ್ದು. ಇದರ ಜೊತೆಯಲ್ಲಿ ಮಂಡ್ಯದಿಂದಲೇ ಎದ್ದು ಬಂದಂತಹ ರೈತ ಹೋರಾಟಗಾರ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೂ ಕೂಡ ಬಾಡೂಟ ತುಂಬ ಪ್ರಿಯವಾದಂತಹ ಊಟ. ಸೊ ಈ ರೀತಿಯ ಒಂದು ಐತಿಹಾಸಿಕ ಅಥವಾ ಒಂದು ಸಾಂಪ್ರದಾಯಿಕ ಹಿನ್ನೆಲೆ ಇರುವಂತಹ ಜಾಗದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಬಾಡೂಟವನ್ನು ಯಾಕೆ ಕೊಡಬಾರದು ಅನ್ನುವಂತಹ ಒಂದು ಪ್ರಶ್ನೆ ಈಗ ಮಂಡ್ಯದಲ್ಲಿ ಎದ್ದಿರುವಂಥದ್ದು. ಅನೇಕ ಯುವ ಸಾಹಿತಿಗಳು ಕೂಡ ಬಹುದು ಬಾಡೂಟ ಬೇಕು ಅನ್ನುವಂಥ ಚರ್ಚೆ ಆರಂಭಿಸಿದ್ದಾರೆ. ಹಿರಿಯ ಸಾಹಿತಿಗಳು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆದರೆ ಒಂದು ವರ್ಗ ಇದುವರೆಗೆ ಸುಮಾರು 86 ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸ್ಕೊಂಡು ಬಂದಿದೆ. ಸೊ ಈ ಸಾಹಿತ್ಯ ಸಮ್ಮೇಳನಗಳು ಎಲ್ಲೂ ಕೂಡ ನಾನ್ ವೆಜ್ ಅನ್ನ ಅಥವಾ ಬಾಡೂಟವನ್ನ ಹಾಕಿಲ್ಲ ಅಥವಾ ಉಣಬಡಿಸಿಲ್ಲ. ಸೊ ಹಾಗಾಗಿ ಬಾಡೂಟ ಬೇಡ ಅನ್ನುವಂಥ ಒಂದು ವಾದವನ್ನ ಮಂಡನೆ ಮಾಡ್ತಾ ಇದೆ. ಪ್ರಜಾಧ್ವನಿ ಕೇಳ್ತಾ ಇರುವಂಥದ್ದು ಒಂದೇ ಒಂದು ನ್ಯಾಯ. ಒಂದು ಕಾರ್ಯಕ್ರಮ ಅಂತ ಬಂದಾಗ ಅದು ಸಾಹಿತ್ಯದ್ದೇ ಇರಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಿರಲಿ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಲ್ಲೇ ಇರಲಿ, ಅಲ್ಲಿ ಬಾಡೂಟಕ್ಕೂ ಕೂಡ ಒಂದು ಪ್ರಾಶಸ್ತ್ಯ ಇದೆ. ಸಾಕಷ್ಟು ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಕೂಡ ಬಾಡೂಟವನ್ನ ಉಣಬಡಿಸಿದಂತಹ ನಿದರ್ಶನಗಳಿದ್ದಾವೆ. ಹಾಗಾದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಯಾಕೆ ಬಾಡೂಟ ಬೇಡ ಅನ್ನುವಂಥ ವಾದವನ್ನ ಶುರು ಮಾಡ್ತಾ ಇದ್ದೀರಿ? 86 ಸಾಹಿತ್ಯ ಸಮ್ಮೇಳನಗಳು ನಡೆದಂತಹ ಸಂದರ್ಭದಲ್ಲೂ ಕೂಡ ಪ್ರತಿ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಆಯಾ ಜಿಲ್ಲೆಯ ಸೊಗಡಿನ ಊಟವನ್ನ ಉಣಬಡಿಸ್ತೀರಿ. ರಾಯಚೂರು ಸಾಹಿತ್ಯ ಸಮ್ಮೇಳನ ಒಂದು ರೀತಿ ಜಗಜ್ಜಾಹೀರಾಗಿರುವಂಥದ್ದು. ಅಲ್ಲಿ ಬರಗೂರು ರಾಮಚಂದ್ರಪ್ಪನವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅಲ್ಲಿಯ ಸೊಗಡಿಗೆ ಹೊಂದಿಕೊಂಡ ರೀತಿಯಲ್ಲಿ ಲಕ್ಷಾಂತರ ಜನ ಅಲ್ಲಿಗೆ ಬಂದಿದ್ರು. ಅಲ್ಲಿಯದೇ ಸ್ಟೈಲ್ನಲ್ಲಿ ಊಟವನ್ನು ಉಣಬಡಿಸಲಾಗಿತ್ತು. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿಯ ಊಟ ಅಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂದಂಥದ್ದು, ಬಹಳಷ್ಟು ಚರ್ಚೆ ಆಗಿತ್ತು. ಅದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದಂಥ ಸಂದರ್ಭದಲ್ಲಿ ಆಯಾ ಪ್ರದೇಶಕ್ಕೆ ಅನುಗುಣವಾದಂಥ ಆಹಾರವನ್ನ ಉಣಬಡಿಸುವಂಥದ್ದು, ಆ ಸೊಗಡನ್ನ ಸಾಹಿತ್ಯ ಸಮ್ಮೇಳನಕ್ಕೆ ಬಂದಂಥವರು ಸ್ವೀಕರಿಸುವಂಥದ್ದು ಸಹಜವಾದಂಥ ಪ್ರಕ್ರಿಯೆ. ಮಂಡ್ಯದಲ್ಲಿ ಬಂದಾಗ ಇಲ್ಲಿ ಉಪ್ಸಾರು, ಮುದ್ದೆ ಅಥವಾ ಏನು ಬಾಡೂಟ ಹೆಚ್ಚು ಫೇಮಸ್ ಆಗಿರುವಂಥದ್ದು, ಅಲ್ಲಿಗೆ ಅದು ಆ ಸೊಗಡದು. ಆದರೆ ಬರುವಂಥವ್ರು ಎಲ್ಲರಿಗೂ ಕೂಡ ನಾನ್ ವೆಜ್ ಅಥವಾ ಬಾಡೂಟವನ್ನ ಬಡಿಸಿ ಅಂತೇಳಿ ಯಾರೂ ಕೂಡ ಇಲ್ಲಿ ಕೇಳ್ತಾ ಇಲ್ಲ. ದ್ರಾವಿಡರಿಗೆ ನಾನ್ ವೆಜ್ ಅಥವಾ ಬಾಡೂಟ ಅನ್ನುವಂಥದ್ದು ಮುಂಚೆಯಿಂದಲೂ ಕೂಡ, ನಾಗರಿಕತೆ ಶುರುವಾದಾಗಿಂದಲಿಂದಲೂ ಕೂಡ ಅದು ಅವರಿಗೆ ಪ್ರಿಯವಾದಂಥ ಆಹಾರ. ಅದಕ್ಕೆ ಯಾಕೆ ನೀವು ಕಡಿವಾಣ ಹಾಕುವಂಥದ್ದು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ರೈತ ಸಮುದಾಯದಲ್ಲಿ ಬಹಳಷ್ಟು ಜನ 80% ರೈತರು ಇವತ್ತು ನಾನ್ ವೆಜ್ ಅನ್ನೇ ಅಥವಾ ಬಾಡೂಟವನ್ನೇ ಮಾಡುವಂಥದ್ದು. ಇಡೀ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ. ಅಂದ್ರೆ ಇಲ್ಲಿ ಮೇಲ್ವರ್ಗದ ಸಮುದಾಯದ ರೈತರು ಉತ್ತಿ ಬಿತ್ತುವಂಥದ್ದು ಬಹಳಷ್ಟು ಕಡಿಮೆ, ಸುಮಾರು 20% ಮಾತ್ರ. ಆದ್ರೆ 80% ತಳ ಸಮುದಾಯದ ಜನರೇ ಇರುವ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ನಾನ್ ವೆಜ್ ಅನ್ನ ಬಯಸ್ತಾರೆ ಮತ್ತು ಒಂದು ಪ್ರೀತಿಯಿಂದ ಆ ಊಟವನ್ನ ಮಾಡ್ತಾರೆ. ಆದ್ರೆ ಆಹಾರ ಸಂಸ್ಕೃತಿಯಲ್ಲಿ ನೀವು ತಾರತಮ್ಯ ಮಾಡ್ತೀರಿ ಅಥವಾ ಅದು ಬೇಡ ಇದು ಬೇಡ ಅನ್ನೋದನ್ನ ಆ ನಿಬಂಧನೆಗಳನ್ನ ಹಾಕ್ತೀರಿ ಅನ್ನೋದಾದ್ರೆ ಇದು ಯಾವ ನ್ಯಾಯ ಅನ್ನುವಂಥದ್ದು ಪ್ರಜಾಧ್ವನಿಯ ಪ್ರಶ್ನೆ. ಈಗಾಗಲೇ ಅನೇಕ ಸಾಹಿತಿಗಳು, ಹೋರಾಟಗಾರರು ಈ ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿ ಅಥವಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜೋಶಿ ಅವರಿಗೆ, ಮಹೇಶ್ ಜೋಶಿ ಅವರಿಗೆ ಈಗಾಗಲೇ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚೆಲುವರಾಯಸ್ವಾಮಿ ಅವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಆದರೆ ಆ ಮನವಿಗೆ ಯಾಕೆ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ಬಹಳ ದೊಡ್ಡ ಪ್ರಶ್ನೆ. ಹಾಗಾದ್ರೆ ನಾನ್ ವೆಜ್ ಅಥವಾ ಬಾಡೂಟವನ್ನ ಮಾಡುವಂಥದ್ದು ಅಪರಾಧವಾ? ಯಾಕೆ ಸಾಹಿತ್ಯ ಸಮ್ಮೇಳನದಲ್ಲಿ ನಾನ್ ವೆಜ್ ಅಥವಾ ಬಾಡೂಟವನ್ನ ಮಾಡಬಾರದು? ಅಂದ್ರೆ ಇಷ್ಟು ದಿನಗಳ ಕಾಲ, ಇಷ್ಟು ವರ್ಷಗಳ ಕಾಲ, ಸುಮಾರು 86 ವರ್ಷಗಳ ಕಾಲ ನೀವು ಸಸ್ಯಾಹಾರವನ್ನೇ ಬಡಿಸ್ತಾ ಬಂದಿದ್ದೀರಿ. ಹಾಗಾದ್ರೆ ಅದೇ ಸಂಪ್ರದಾಯ ಮುಂದುವರಿಬೇಕಾ? ಪ್ರತಿ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಆಯಾ ಜಿಲ್ಲೆಯ ಸೊಗಡನ್ನ ನೀವು ಆಸ್ವಾದಿಸ್ತೀರಿ ಅನ್ನೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಯಾಕೆ ಅಲ್ಲಿಯ ಸೊಗಡನ್ನ ನೀವು ಆಸ್ವಾದಿಸ್ಲಿಕ್ಕೆ ಅಥವಾ ಸ್ವೀಕರಿಸಲಿಕ್ಕೆ, ಅಲ್ಲಿ ಆಹಾರವನ್ನ ಅಥವಾ ಬಡಿಸ್ಲಿಕ್ಕೆ ಸಿದ್ಧರಿಲ್ಲ ಅನ್ನುವಂಥ ಪ್ರಶ್ನೆ. ಇಡೀ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೂ ಕೂಡ ಅದರದೇ ಆದ ಒಂದು ವೈಶಿಷ್ಟ್ಯತೆ ಇದೆ. ಮಂಡ್ಯಕ್ಕೂ ಹಾಗೇನೆ ಈ ವೈಶಿಷ್ಟ್ಯ ಇರತಕ್ಕಂಥದ್ದು. ಅಲ್ಲಿಯ ಜನ ಈಗ ಕೇಳ್ತಾ ಇರುವಂಥದ್ದು, ಹೌದು ನಮಗೆ ಬಾಡೂಟ ಬೇಕು. ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಸಾಮಾನ್ಯ ಜನರು ಬರಬೇಕು, ಅದನ್ನ ಜನಸಮುದಾಯದ ಬಳಿಗೆ ನೀವು ಸಾಹಿತ್ಯವನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದಾದ್ರೆ, ಹಾಗಾದ್ರೆ ಈ ಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಬಾಡೂಟ ಇಟ್ಟಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ಬರ್ತಾರೆ. ಅಲ್ಲಿ ಬರುವಂತ ಜನರು ಎಲ್ಲರೂ ಕೂಡ ಬಾಡೂಟವನ್ನೇ ಸವಿಬೇಕು ಅಂತ ಇಲ್ಲ, ಅಥವಾ ಬಾಡೂಟಕ್ಕೋಸ್ಕರನೇ ಜನ ಬರ್ತಾರೆ ಅಂತ ಇಲ್ಲ. ಆದರೆ
ಸಾಹಿತ್ಯ ಸಮ್ಮೇಳನಕ್ಕೆ ಬರುವಂಥವರು ಸಹಜವಾಗಿ ಮಂಡ್ಯ ಜಿಲ್ಲೆಯ ಜನ, ಅಲ್ಲಿಯ ಸ್ಥಳೀಯರು ಬಾಡೂಟವನ್ನ ಹೆಚ್ಚು ಇಷ್ಟಪಡುವಂಥ ಹಿನ್ನೆಲೆಯಲ್ಲಿ ಊಟಕ್ಕೂ ಬರ್ತಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಅವರನ್ನ ಇನ್ವಾಲ್ವ್ ಮಾಡ್ಕೊಳ್ಬಹುದು, ಅವರನ್ನ ಅಲ್ಲಿ ತೊಡಗಿಸ್ಕೊಳ್ಬಹುದು. ಈಗಾಗಲೇ ಸಾಕಷ್ಟು ನೂರಾರು ಕವಿಗೋಷ್ಠಿಗಳನ್ನ ಮಾಡಲಿಕ್ಕೆ ಎಲ್ಲ ವೇದಿಕೆಗಳು ಸಿದ್ಧ ಆಗಿದೆ. ಎಸ್ ಎಂ ಕೃಷ್ಣ ಅವರ ಹೆಸರಿನಲ್ಲಿ ವೇದಿಕೆ ಸಿದ್ಧ ಆಗಿದೆ. ಏನು ಈಗ ಅಲ್ಲ ಚಾಮರಾಜ ಒಡೆಯರು ಅವರ ಹೆಸರಿನಲ್ಲಿ ಅಲ್ಲಿ ವೇದಿಕೆ ಸಿದ್ಧ ಆಗಿದೆ. ಜೊತೆಗೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹೆಸರಿನಲ್ಲಿ ಪ್ರವೇಶ ದ್ವಾರ ಸಿದ್ಧ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಸಾಹಿತ್ಯ ಸಮ್ಮೇಳನ ಶುರುವಾಗುತ್ತೆ. ಆದರೆ ನೀವು ಈ ಸಾಹಿತ್ಯ ಸಮ್ಮೇಳನವನ್ನ ಮಾಡುವಂಥವ್ರು ಜಿಲ್ಲಾಧಿಕಾರಿಗಳಾಗಿರಲಿ ಅಥವಾ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗುತ್ತೆ ಅಥವಾ ಸಾಹಿತ್ಯ ಸಮ್ಮೇಳನವನ್ನ ಸಾಹಿತ್ಯ ಪರಿಷತ್ತಿನ ನೇತೃತ್ವದಲ್ಲೇ ಏನು ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತೀರಿ. ನಾನು ಕೂಡ ಈಗಾಗಲೇ ಸಾಕಷ್ಟು ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗಿಯಾಗಿದ್ದೀನಿ. ಎಲ್ಲೂ ಕೂಡ ಸಾಹಿತ್ಯದ ವಿಚಾರ ಅಂತ ಬಂದಾಗ ನಾನ್ ವೆಜ್ ಅನ್ನುವಂಥದ್ದು ನಿಷಿದ್ಧ ಅನ್ನುವ ಪರಿಕಲ್ಪನೆಯನ್ನ ಹುಟ್ಟು ಹಾಕಿ ಬಿಟ್ಟಿದ್ದೀರಿ. ಯಾಕೆ ಬಾಡೂಟವನ್ನ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮಾಡಬಾರದು? ಸಾಹಿತ್ಯಕ್ಕೂ ಬಾಡೂಟಕ್ಕೂ ಏನಾದ್ರೂ ಅಂತರ ಇದೆಯಾ? ಅದಕ್ಕೂ ಇದಕ್ಕೂ ಏನಾದ್ರೂ ಏನು ಸಾಹಿತ್ಯ ಸಂದರ್ಭಗಳಲ್ಲಿ ಅಥವಾ ಸಾಹಿತ್ಯವನ್ನ ಅಭಿರುಚಿ ಇರುವಂಥವ್ರು ಬಾಡೂಟವನ್ನ ಮಾಡಬಾರ್ದು ಅನ್ನುವಂಥ ಏನಾದ್ರೂ ನಿಬಂಧನೆಗಳಿದೆಯಾ ಅಥವಾ ಕಟ್ಟುಪಾಡುಗಳಿದೆಯಾ? ಯಾಕೆ ಪ್ರತಿ ಸಾರಿ ಕೂಡ ಏನು 86 ಸಾರಿ ನಡೆದಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ನಾನ್ ವೆಜ್ ಅಥವಾ ಬಾಡೂಟವನ್ನ ಬಳಸಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ನಾವು ಮಂಡ್ಯದಲ್ಲಿ ಬೇಕು ಅಂತ ಜನ ಕೇಳುವಂತ ಸಂದರ್ಭದಲ್ಲಿ ನಾವು ಸಾಹಿತ್ಯ ಸಮ್ಮೇಳನಕ್ಕೆ ಬರ್ತೀವಿ, ನಾವು ಅದರಲ್ಲಿ ಭಾಗಿಯಾಗ್ತೀವಿ, ಸಾಹಿತ್ಯದ ಸೊಗಡನ್ನ ನಾವು ಆಸ್ವಾದಿಸ್ತೀವಿ, ನಾವು ಆ ಚರ್ಚೆಗಳಲ್ಲಿ ಕವಿಗೋಷ್ಠಿಗಳಲ್ಲಿ ಪಾಲ್ಗೊಳ್ತೀವಿ. ಆದರೆ ಇಲ್ಲಿ ಬಾಡೂಟವನ್ನ ನೀವು ಉಣಬಡಿಸಬೇಕು ಅಂತ ಹೇಳಿ ಅವರು ಒತ್ತಾಯ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಬಾಡೂಟವನ್ನ ಮಾಡಬಾರದು? ಅಲ್ಲಿ ಮಡಿ ಮೈಲಿಗೆ ಪರಿಕಲ್ಪನೆ ಇದೆಯಾ ನಿಮ್ಮ ಸಾಹಿತ್ಯದಲ್ಲಿ? ಸಾಹಿತ್ಯದಲ್ಲಿ ಇರುವಂಥದ್ದು ಸಮಾನ ಮನಸ್ಸನ್ನ ಸೃಷ್ಟಿ ಮಾಡಬೇಕು, ಸಮಾನ ಮನಸ್ಸುಗಳು ಒಟ್ಟುಗೂಡಿ ಅಲ್ಲಿ ಚರ್ಚೆಯನ್ನು ನಡೆಸಬೇಕು. ಅಥವಾ ವೈವಿಧ್ಯತೆ ಇದ್ರೂ ಕೂಡ ಅಲ್ಲಿ ಒಂದು ಮನುಷ್ಯ ನೆಲೆಯಲ್ಲಿ ಅಂದ್ರೆ ಮಾನವೀಯ ನೆಲೆಯಲ್ಲಿ ಸಾಹಿತ್ಯಗಳನ್ನ ಸೃಷ್ಟಿಯಾಗಬೇಕು. ಅವು ಪ್ರತಿಯೊಬ್ಬ ಮನುಷ್ಯನಿಗೆ ಸಮಾನತೆಯನ್ನ ಸಮೃದ್ಧತೆಯನ್ನ ಹುಟ್ಟು ಹಾಕಬೇಕು ಅನ್ನುವಂಥದ್ದು. ಜಾತಿ ಮತ ಧರ್ಮದ ಸಂಕೋಲೆಗಳನ್ನ ಕಿತ್ತೊಗೆದು ನಾವು ಅಲ್ಲಿ ಹೊಸ ಸಮಾಜವನ್ನು ಸೃಷ್ಟಿ ಮಾಡಬೇಕು, ಸಮ ಸಮಾಜವನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ಸಾಹಿತ್ಯ ಸಮ್ಮೇಳನಗಳು ಸೃಷ್ಟಿಯಾಗಿರುವಂಥದ್ದು ಅಥವಾ ಆಯೋಜನೆಗೊಳ್ತಾ ಇರುವಂಥದ್ದು. ಕುವೆಂಪು ಅವರು ಹೇಳೋ ಹಾಗೆ 100 ದೇವರುಗಳನ್ನು ನೂಕಾಚೆ ದೂರ ಅಂತ ಹೇಳ್ತಾರೆ ಅನ್ನೋದಾದ್ರೆ ಇಲ್ಲಿ ನಾವು ಅವೆಲ್ಲವನ್ನು ಕೂಡ ಬಿಟ್ಟು ಮನುಷ್ಯರು ಅನ್ನುವಂಥ ನೆಲೆಯಲ್ಲಿ ಬದುಕಬೇಕಾಗಿದೆ. ಆ ನೆಲೆಯಲ್ಲಿ ಸಾಹಿತ್ಯವನ್ನ ಕಟ್ಟಬೇಕಾಗಿದೆ. ತಳ ಸಮುದಾಯಗಳನ್ನು ಕೂಡ ಮೇಲಕ್ಕೆ ತರಬೇಕಾಗಿದೆ, ಮುನ್ನೆಲೆಗೆ ತರಬೇಕಾಗಿದೆ. ಸೊ ಆ ಪರಿಕಲ್ಪನೆಯೇ ಇಲ್ಲದೆ ಇರುವಂತಹ ಸಾಹಿತ್ಯಗಳು ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ಒಂದು ಕಡೆಗೆ ಶುರುವಾಗುತ್ತೆ. ಈಗಾಗಲೇ ಆ ಕಾರಣಕ್ಕೋಸ್ಕರನೇ ಏನು ದಲಿತ ಕವಿ ಅಂತ ಹೇಳಿ ನಾವು ಕರೆಯುವಂತಹ ಸಿದ್ಧಲಿಂಗಯ್ಯನವರ ಪರಿಪಾಠ ಅಲ್ಲಿಂದ ಕೂಡ ನಡ್ಕೊಂಡು ಬಂದಿರುವಂಥದ್ದು. ದಲಿತ ಸಾಹಿತ್ಯದಲ್ಲೂ ಕೂಡ ಸಾಕಷ್ಟು ಈ ಬಾಡೂಟದ ಬಗ್ಗೆ ಕೂಡ ಸಾಕಷ್ಟು ಕವಿಗಳು ಪರಿಕಲ್ಪನೆಗಳನ್ನ ಅಥವಾ ಅವರದೇ ಆದ ಶೈಲಿಯಲ್ಲಿ ಇದರ ಆಸ್ವಾದವನ್ನ ನಮ್ಮ ಮುಂದೆ ತಂದಿಡ್ತಾರೆ. ಆದರೆ ಸಾಹಿತ್ಯದಲ್ಲಿ ನಾವು ಈ ಬಾಡೂಟವನ್ನ ಹೇಗೆ ಬೇಕಾದರೂ ವರ್ಣಿಸ್ತೀವಿ, ಆದರೆ ನೀವು ಅದನ್ನ ಎಂಜಾಯ್ ಮಾಡ್ತೀರಿ ಅಲ್ಲಿಯ ಬರುವಂಥ ರೂಪಕಗಳನ್ನ ಪರಿಕಲ್ಪನೆಗಳನ್ನ. ಆದರೆ ವಾಸ್ತವದ ನೆಲೆಗೆ ಬರೋದಾದ್ರೆ ಇಲ್ಲಿ ಯಾಕೆ ನಿಮಗೆ ಬಾಡೂಟ ಬೇಡ? ನಿಮಗೆ ಯಾರು ಕೂಡ ಬಲವಂತ ಮಾಡಿ ಇಲ್ಲಿ ಬಾಡೂಟವನ್ನ ಮಾಡಬೇಕು ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಇಷ್ಟ ಆದವರು ಬಾಡೂಟ ತಿಂತಾರೆ, ಇಷ್ಟ ಇಲ್ಲದೆ ಇರುವಂಥವ್ರು ಮಾಮೂಲಿ ನಿಮಗೆ ಸಸ್ಯಾಹಾರವನ್ನು ಸ್ವೀಕರಿಸಲಿಕ್ಕೆ ಅಲ್ಲಿ ಅವಕಾಶ ಇದೆ. ಯಾರಿಗೆ ಏನು ಬೇಕೋ ಅದನ್ನ ಕೊಡಲಿಕ್ಕೆ ಆವತ್ತು ಸಂದರ್ಭದಲ್ಲಿ ಸಿದ್ಧರಾಗಬೇಕು. ಸಾಹಿತ್ಯ ಸಮ್ಮೇಳನದಲ್ಲಿ ಬಂದವರು ಎಲ್ರಿಗೂ ಕೂಡ ನಾನ್ ವೆಜ್ ಅನ್ನು ಕೊಡಬೇಕು ಅಂತ ಯಾರು ಒತ್ತಾಯ ಮಾಡ್ತಾ ಇಲ್ಲ ಅಲ್ವಾ? ಅಥವಾ ಅದಕ್ಕೆ ಅದು ವಿಶೇಷವಾಗಿ ಖರ್ಚೇನಾಗಬೇಕಾಗಿಲ್ಲ. ಸಾಹಿತ್ಯ ಸಮ್ಮೇಳನಕ್ಕೆ ಏನು ಖರ್ಚು ಮಾಡ್ತೀರೋ ಅದರ ಭಾಗವಾಗಿ ನಮಗೆ ಇಲ್ಲಿ ಬಾಡೂಟ ಬೇಕು ಅಂತ ಹೇಳಿ ಅಲ್ಲಿ ಜನ ಕೇಳ್ತಾ ಇರುವಂಥದ್ದು. ಹಾಗಾದ್ರೆ ಬಾಡೂಟವನ್ನು ಕೊಡುವಂತಹ ಮನೋಸ್ಥಿತಿ ಯಾಕೆ ಬರ್ತಾ ಇಲ್ಲ? ಇನ್ನೂ ಕೂಡ ಈ ಮೇಲ್ವರ್ಗದ ಜನರ ಮನೋಸ್ಥಿತಿಯ ಇನ್ನೂ ಕೂಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ತುರುಕುವಂತ ಅಥವಾ ಹೇರುವಂತ ಅಥವಾ ಬಲವಂತವಾಗಿ ಅಲ್ಲಿ ತಂದಿಡುವಂತ ಆ ಮನೋಸ್ಥಿತಿಯನ್ನು ತಂದಿಡುವಂತ ಕೆಲಸ ಇನ್ನು ನಡೀತಾ ಇದೆಯಾ? ಬಾಡೂಟ ಅಂದ್ರೆ ಹಾಗಾದ್ರೆ ಯಾರೋ ಕೆಲವರು ವಿರೋಧ ಮಾಡ್ತಾರೆ ಅಂದ ಕಾರಣಕ್ಕೆ ಹಾಗಾದ್ರೆ ಅಲ್ಲಿಯ ಜನ ಬಾಡೂಟವನ್ನ ಮಾಡಬಾರ್ದಾ? ಸೊ ಈ ಎಲ್ಲ ಪ್ರಶ್ನೆಗಳು ನಮ್ಮ ನಡುವೆ ಇವತ್ತು ಎದ್ದು ಕುಳಿತಿದ್ದಾವೆ. ಶತಶತಮಾನಗಳಿಂದಲೂ ಕೂಡ ಮನುವಾದದ ನೆಲೆಯಲ್ಲಿ ಬಾಡೂಟವನ್ನ ವಿರೋಧಿಸ್ತಾ ಬಂದಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಹಿಂದೆ ಪೇಜಾವರ ಸ್ವಾಮೀಜಿಗಳಿದ್ದಂಥ ಸಂದರ್ಭದಲ್ಲಿ ಸಹಪಂಕ್ತಿ ಭೋಜನದಲ್ಲೂ ಕೂಡ ಈ ತರದ ವಿಚಾರ ಚರ್ಚೆಗೆ ಬಂದಿತ್ತು.
ಆದರೆ ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡುವಂಥ ವಿಚಾರದಲ್ಲೂ ಕೂಡ ಮೊಟ್ಟೆ ಕೊಡಬಾರ್ದು ಅನ್ನುವಂಥ ಪ್ರಬಲ ವಿರೋಧ ಶುರುವಾಯಿತು. ಆದರೆ ಸರ್ಕಾರ ದಿಟ್ಟತನದಿಂದ ಮಕ್ಕಳಿಗೆ ಆ ಮೊಟ್ಟೆ ಕೊಡುವಂಥ ಕೆಲಸವನ್ನು ಮಾಡಿದರು. ಇವತ್ತು ಜಾತಿಯ ಹೆಸರಿನಲ್ಲಿ ನಾನ್ ವೆಜ್ ಅಥವಾ ಬಾಡೂಟವನ್ನು ಮಾಡುವಂತಹ ಸಂಪ್ರದಾಯ ಅಥವಾ ಆ ಪರಿಕಲ್ಪನೆ ಹೊರಟು ಹೋಗಿದೆ. ಎಷ್ಟೋ ಮೇಲ್ವರ್ಗದ ಜನರು ಕೂಡ ಇವತ್ತು ಬಾಡೂಟವನ್ನು ಮಾಡ್ತಾ ಇರುವಂಥದ್ದು ಅದು ಆಹಾರ ಪ್ರಕ್ರಿಯೆ ಅನ್ನುವಂಥದ್ದನ್ನು ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಈ ಪರಿಕಲ್ಪನೆಯ ಅರಿವೇ ಇಲ್ಲದಂತೆ ಇರುವಂತಹ ಒಂದು ವರ್ಗ ಅಥವಾ ತಾವು ಬಾಡೂಟವನ್ನು ಮಾಡಿದ್ರು ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಅದನ್ನು ಗುಣಪಡಿಸಲಿಕ್ಕೆ ಸಿದ್ಧರಿಲ್ಲ, ಅಲ್ಲಿನೋ ಮೈಲಿಗೆ ಆಗಿಬಿಡುತ್ತೆ ಅಥವಾ ಮಲಿನ ಆಗಿಬಿಡುತ್ತೆ ಅನ್ನುವಂಥ ಪರಿಕಲ್ಪನೆಯನ್ನು ಹುಟ್ಟು ಹಾಕುವಂಥ ಮನುವಾದಿಗಳಿದ್ದಾರಲ್ಲ, ಇವರಿಗೆ ನಾನು ಕೇಳ್ತಾ ಇರುವಂಥ ಪ್ರಶ್ನೆ, ಯಾಕೆ ಬಾಡೂಟವನ್ನು ನೀವು ವಿರೋಧಿಸ್ತಾ ಬರ್ತಾ ಇದ್ದೀರಿ? ಮನುಷ್ಯ ಸಹಜ ಪ್ರಕ್ರಿಯೆ ಅದು, ಬಾಡೂಟವನ್ನು ಯಾಕೆ ವಿರೋಧಿಸ್ತೀರಿ ನೀವು? ಅಲ್ಲಿಯ ಜನ ನಮಗೆ ಬಾಡೂಟ ಬೇಕು ಅಂತ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನ ನಾನು ಮಹೇಶ್ ಜೋಶಿ ಅವರಿಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ, ಯಾಕೆ ಬಾಡೂಟವನ್ನು ನೀವು ಉಣಬಡಿಸ್ಲಿಕ್ಕೆ ಸಿದ್ಧರಾಗ್ತಾ ಇಲ್ಲ? ನೀವು ತಿನ್ನದೇ ಇರಬಹುದು ಅಥವಾ ನಿಮಗೆ ಯಾರಿಗೂ ಕೂಡ ಇಲ್ಲಿ ಬಲವಂತ ಮಾಡಿ ನಿಮ್ಗೆ ಯಾರಿಗೂ ಕೂಡ ಬಾಡೂಟವನ್ನು ಮಾಡಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಆದರೆ ಬಾಡೂಟವನ್ನು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದರೆ ಉಣ್ಣುವವರು ಉಣ್ತಾರೆ, ಬೇಡದೇ ಇರೋರು ಬೇರೆದನ್ನು ತಿಂತಾರೆ. ಸೊ ಈ ಒಂದು ವಿಚಾರದಲ್ಲಿ ಯಾಕೆ ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದೀರಿ? ಈಗಾಗಲೇ ಸಾಹಿತ್ಯ ಪರಿಷತ್ ಅನ್ನುವಂಥದ್ದು ಒಂದು ದೊಡ್ಡ ರಾಜಕಾರಣದ ವೇದಿಕೆಯಾಗಿ ಕೂತಿದೆ. ಅಲ್ಲಿ ಸಾಹಿತ್ಯದ ಗಂಧ ಗಾಳಿಯೇ ಇಲ್ಲದಂಥವರು ಬಂದು ಕುಳಿತಿರುವಂತಹ ಅಥವಾ ಕುಳಿತುಕೊಳ್ಳುವಂತಹ ಪರಿಪಾಠ ಶುರುವಾಗಿದೆ. ನೆಲಮೂಲದ ಸೊಗಡನ್ನ ಎತ್ತಿ ಸಾಹಿತ್ಯದಲ್ಲಿ ತರುವಂತಹ ಪ್ರಕ್ರಿಯೆ ಬಹಳಷ್ಟು ಕಡಿಮೆ ಆಗಿದೆ. ಸಾಹಿತ್ಯದ ಸೊಗಡೆ ಇಲ್ಲದಂಥವರು 4 ಅಕ್ಷರ ಗೀಚಿದ ಮಾತ್ರಕ್ಕೆ ನಾವು ದೊಡ್ಡ ಸಾಹಿತಿಗಳು ಅಂತೇಳಿ ಹೇಳಿಕೊಂಡು ಅದನ್ನ ದೊಡ್ಡದಾಗಿ ಬಿಂಬಿಸಿಕೊಳ್ತಾ ಇವತ್ತು ಸಮಾಜವನ್ನ ಹಾಳುಗೆಡುವಂತಹ ಕೆಲಸ ಶುರುವಾಗ್ತಾ ಇದೆ. ಅಥವಾ ಯಾರದ್ದೋ ನೆರವಿನಿಂದ ಇವತ್ತು 1-2 ಪುಸ್ತಕಗಳನ್ನ ಮಾಡಿಕೊಂಡು 4-6 ಸಂಘಟನೆಗಳ ಜೊತೆಯಲ್ಲಿ ಪ್ರಶಸ್ತಿಗಳನ್ನ ಪಡೆದ ಮಾತ್ರಕ್ಕೆ ನಾವು ದೊಡ್ಡ ದೊಡ್ಡ ಸಾಹಿತಿಗಳು ಅಂತೇಳಿ ಬಿಂಬಿಸಿಕೊಳ್ಳುವಂತ ಅಥವಾ ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಪರಿಪಾಠ ಹೆಚ್ಚಾಗಿದೆ. ಇಂಥವರಿಗೆ ನೀವು ಮಣೆ ಹಾಕ್ತಾ ಬಂದ್ರೆ ತಳ ಸಮುದಾಯದಲ್ಲಿರುವಂಥ ನಿಜವಾದ ಪ್ರತಿಭೆಗಳು ಯಾವಾಗ ಮೇಲೆಗೆ ಬರೋದು? ಸಾಹಿತ್ಯ ಪರಿಷತ್ ಅನ್ನುವಂಥದ್ದು ರಾಜಕಾರಣದ ವಿಧಾನಸೌಧ ಅಲ್ಲ. ಅಲ್ಲಿ ಎಲ್ಲ ವರ್ಗದ ಜನರಿರಬೇಕು, ಎಲ್ಲ ವರ್ಗದ ಸಮುದಾಯದ ಪ್ರತಿಭೆಗಳಿರಬೇಕು, ಅವರೆಲ್ಲರಿಗೂ ಕೂಡ ಮನ್ನಣೆ ಸಿಗಬೇಕು. ಅಲ್ಲಿ ನಿಜವಾದ ಪ್ರತಿಭೆಗಳಿರಬೇಕು. ಕೇವಲ ಬೆಂಬಲಿಗರನ್ನ ಇಟ್ಕೊಂಡು ಬಂದು ಇಲ್ಲಿ ರಾಜಕಾರಣ ಮಾಡುವಂಥದ್ದಾಗಲಿ ಅಥವಾ ಬೆಂಬಲಿಗರನ್ನೇ ಇಟ್ಕೊಂಡು ಅವರನ್ನೇ ದೊಡ್ಡ ಕವಿಗಳು ದೊಡ್ಡ ಸಾಹಿತಿಗಳು ಅಂತ ಹೇಳಿ ಬಿಂಬಿಸಿಕೊಂಡು ಅಲ್ಲಿ ತಮಗೆ ಬೇಕಾದ ರೀತಿಯಲ್ಲಿ ಇಡೀ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವಂತಹ ಪರಿಪಾಠಕ್ಕೆ ಒಂದು ಬ್ರೇಕ್ ಬೀಳಬೇಕು. ಸಿದ್ಧಲಿಂಗಯ್ಯ ಅವರು ಹೇಳುವ ಹಾಗೆ ಈ ಒಂದು ತಳ ಸಮುದಾಯದ ಅಥವಾ ಬರಗೂರು ಅವರು ಹೇಳುವ ಹಾಗೆ ತಳ ಸಮುದಾಯಗಳ ಪ್ರತಿಭೆಗಳು ಮೇಲಕ್ಕೆ ಬರಬೇಕು. ಅವರಲ್ಲಿರುವಂತಹ ಆ ಜಾಣ್ಮೆ ಅಥವಾ ಆ ಸಾಹಿತ್ಯದ ಸೊಗಡು 4 ಜನಕ್ಕೆ ಗೊತ್ತಾಗಬೇಕು. ಇತ್ತೀಚೆಗೆ ನಾನು ಎಲ್ಲೋ ನೋಡಿದೆ, ಪುರುಷೋತ್ತಮ ಬಿಳಿಮಲೆ ಅವರು ಹೇಳುವಂತ ಸಂದರ್ಭದಲ್ಲಿ ತಳ ಸಮುದಾಯದ ಅದು ದೇವನೂರವರನ್ನ ಉದಾಹರಣೆಯಾಗಿ ಇಟ್ಕೊಂಡು ಅವ್ರು ಹೇಳ್ತಾ ಇರುವಂಥದ್ದು, ದೇವನೂರವರು ಮಹಾದೇವರು ಬರೆದಂತ ಆ ಸಾಹಿತ್ಯ ತಳ ಸಮುದಾಯದ ಜನರಿಗೆ ಅದು ತಲುಪ್ತಾ ಇಲ್ಲ ಅಥವಾ ಅಲ್ಲಿ ಅವರು ಅದನ್ನು ಓದುತ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಯಾಕೆ ಓದುತ್ತಾ ಇಲ್ಲ ಅಂದ್ರೆ ಅವರನ್ನ ನೀವು ಸಾಹಿತ್ಯ ಸಮ್ಮೇಳನಗಳಂತ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡು ಬಂದು ಅವರ ಮುನ್ನೆಲೆಗೆ ನಿಲ್ಲಿಸುವಂತ ಕೆಲಸ ಆಗಬೇಕಲ್ವಾ? ನಿಮಗೂ ಕೂಡ ಸಾಹಿತ್ಯದ ಒಂದು ರುಚಿ ಇದು ಸಿಗಬೇಕು, ನೀವು ಇದರಲ್ಲಿ ಪಾಲ್ಗೊಳ್ಳಬೇಕು, ನೀವು ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ಅವರನ್ನ ಇಂಥ ಸಂದರ್ಭದಲ್ಲಿ ಅಥವಾ ಈ ತರದ ಒಂದು ಕಲ್ಚರನ್ನು ಕ್ರಿಯೇಟ್ ಮಾಡೋರ ಜೊತೆಯಲ್ಲಿ ಅವರನ್ನ ಕರೆದುಕೊಂಡು ಬಂದು ಅಲ್ಲಿ ನಿಲ್ತ್ರೆ ಆವಾಗ ಈ ತರದ ಒಂದು ಹೊಸ ಪರಿಕಲ್ಪನೆಯಲ್ಲಿ ಅವರು ಕೂಡ ಸಾಹಿತ್ಯದಲ್ಲಿ ಅಥವಾ ಸಾಹಿತ್ಯದ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಸಾಹಿತ್ಯ ಅನ್ನುವಂಥದ್ದು ಕೇವಲ ಮೇಲ್ವರ್ಗಕ್ಕಾಗಲಿ ಅಥವಾ ತಳವರ್ಗಕ್ಕಾಗಲಿ ಅಂತ ಸೀಮಿತ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬದುಕುವಂತ ಅನುಭವ ಮಂಟಪದ ಪರಿಕಲ್ಪನೆಯಲ್ಲಿ ಶುರುವಾದಂಥದ್ದು ಸಾಹಿತ್ಯ ಸಮ್ಮೇಳನ. ಆದರೆ ಇವತ್ತು ವಚನ ಸಾಹಿತ್ಯದ ಅಥವಾ 12ನೇ ಶತಮಾನದಲ್ಲಿ ಆದಂಥ ಇಡೀ ವಚನಕಾರರನ್ನ ಎಲ್ಲ ವರ್ಗದ ಅಲ್ಲಿ ಬೇರೆ ಬೇರೆ ಸಮುದಾಯದಲ್ಲಿದ್ದಂಥ ವಚನಕಾರರನ್ನ ಬಿಜ್ಜಳನ ಆಸ್ಥಾನದಲ್ಲಿ ಹೇಗೆ ಅವ್ರನ್ನ ಬೆನ್ನಟ್ಟಿ ಕೊಲ್ಲಲಾಯಿತೋ ಆ ರೀತಿಯ ವಾತಾವರಣನ ನೀವು ಮತ್ತೆ ಸೃಷ್ಟಿ ಮಾಡುವಂತ ಒಂದು ಹೊಸ ಕಲ್ಚರ್ ಅಂದ್ರೆ ಅವತ್ತು ಅವರನ್ನ ಬೆನ್ನಟ್ಟಿ ಕೊಲ್ಲುವಂತ ಕೆಲಸ ನಡೆಯಿತು. ಆದ್ರೆ ಇವತ್ತು ಸಾಹಿತ್ಯ ಸಮ್ಮೇಳನದಲ್ಲಿ ಜನರಿಗೆ ಬೇಕಾದಂತ ಊಟವನ್ನು ಕೊಡುವ ನಿಟ್ಟಿನಲ್ಲೇ ನೀವು ಹಿಂದೆ ಮುಂದೆ ನೋಡ್ತೀರಿ ಅಥವಾ ಅಲ್ಲಿ ಅದು ಬೇಡ ಇದು ಬೇಕು ಅನ್ನುವಂಥದ್ದನ್ನ ನಿಮ್ಮ ಒಂದು ಮನೋಸ್ಥಿತಿಯನ್ನ ಜನರ ಮೇಲೆ ಅಥವಾ ಸಾಹಿತ್ಯ ಪ್ರೇಮಿಗಳ ಮೇಲೆ ಹಾಕ್ಲಿಕ್ಕೆ ಹೊರಡ್ತೀರಿ ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ನ್ಯಾಯವನ್ನ ಕೊಡ್ಲಿಕ್ಕೆ ಸಾಧ್ಯತೆ ಇದೆ? ಬಾಡೂಟ ಅನ್ನುವಂಥದ್ದು ಇವತ್ತು ಕೇವಲ ಜನಾಂಗೀಯ ಅಥವಾ ಜನರ ಊಟವಾಗಿ ಪರಿಣಮಿಸಿಲ್ಲ. ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತು ಆಹಾರದಲ್ಲಿ ಯಾವ್ಯಾವ ಪ್ರೋಟೀನ್ಗಳು ಇರ್ತವೆ, ಯಾವ್ಯಾವ ಅಂಶಗಳು ಇರ್ತವೆ.
ಯಾವುದರಲ್ಲಿ ಖನಿಜಾಂಶಗಳಿರುತ್ತೆ, ಯಾವುದರಲ್ಲಿ ಪ್ರೋಟೀನ್ ಇರುತ್ತೆ. ಸೊ ಈ ಥರದ ಆಹಾರವನ್ನು ಇವತ್ತು ನಾವು ಸೇವಿಸೋದ್ರಿಂದ ಆರೋಗ್ಯವಾಗಿರಬೇಕು. ಇವತ್ತಿನ ಪ್ರತಿಯೊಂದು ಆಹಾರವೂ ಕೂಡ ಕಲುಷಿತಗೊಂಡಿರುವಂಥ ಸಂದರ್ಭದಲ್ಲಿ ನಾವು ಮಾಂಸಾಹಾರ ಸೇವಿಸುವುದರಿಂದ ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಪ್ರತಿಯೊಂದು ವರ್ಗದ ಜನ ಇವತ್ತು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಜಾತಿ ಮೀರಿ ಇವತ್ತು ಏನು ಬಾಡೂಟವನ್ನು ಸೇವಿಸುವಂಥದ್ದು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ. ಸೊ ಇಂತಹ ಸಂದರ್ಭದಲ್ಲೂ ಕೂಡ, ಇಷ್ಟೆಲ್ಲ ಮುಂದುವರೆದಂಥ ಸಂದರ್ಭದಲ್ಲೂ ಕೂಡ ನೀವು ಬಾಡೂಟವನ್ನು ನಿಷೇಧ ಮಾಡಕ್ಕೆ ಹೋಗ್ತೀರಿ. ಎಷ್ಟೇ ಒತ್ತಾಯವನ್ನು ಮಾಡಿದರೂ ಅಲ್ಲಿಯ ಜನ ನೀವು ಬಾಡೂಟವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡ್ತೀರಿ ಅನ್ನೋದಾದರೆ, ಅಥವಾ ಸಚಿವರಾದಿಯಾಗಿ ಚೆಲುವರಾಯ ಸ್ವಾಮಿಯವರು ಸೇರಿದಂತೆ ಬಾಡೂಟದ ಬಗ್ಗೆ ನಾನು ಆಮೇಲೆ ಕರೆದು ಮಾತನಾಡ್ತೀರಿ ಅನ್ನೋಂಥ ಮಾತುಗಳನ್ನು ಹೇಳ್ತೀರಿ ಅನ್ನೋದಾದರೆ, ಹಾಗಾದರೆ ಸರ್ಕಾರಗಳಿಗೂ ಕೂಡ ಸಮಾಜದ ಪರಿಕಲ್ಪನೆಯ ಅರ್ಥ ಆಗಿಲ್ವಾ? ಕೇವಲ ಸಿದ್ದರಾಮಯ್ಯನವರು ಮಾತ್ರ ಸಮಾಜದ ಮಾತುಗಳನ್ನು ಆಡಿದರೆ ಸಮಾಜ ಸರಿ ಹೋಗುತ್ತಾ ಅಥವಾ ಸಮಾಜ ನಿರ್ಮಾಣ ಆಗುತ್ತಾ? ಸೊ ಇಂಥ ಸಂದರ್ಭದಲ್ಲಿ ಜನರೇ ಎದ್ದು ಕೇಳುವಂಥ ಸಂದರ್ಭದಲ್ಲಿ ನಾವು ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ, ಹಾಗಾದರೆ ಸಚಿವರಾಗಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೀವೇನು ಮಾಡ್ತಾ ಇದ್ದೀರಿ? ಸಾಹಿತ್ಯ ಸಮ್ಮೇಳನದ ಉಸ್ತುವಾರಿಯನ್ನು ವಹಿಸಿಕೊಂಡು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಮಹೇಶ್ ಜೋಶಿ ಅವರು ಹಾಗಾದ್ರೆ ಏನು ಮಾಡ್ತಿದ್ದಾರೆ? ಅವರ ಸಂಪ್ರದಾಯಗಳನ್ನ ಅವರ ಪರಿಕಲ್ಪನೆಗಳನ್ನ ಮಾತ್ರ ಜನರಿಗೆ ಇಂಟ್ರೊಡ್ಯೂಸ್ ಮಾಡಿಸುವಂತ ಅಥವಾ ಪರಿಚಯಿಸುವಂತ ಕೆಲಸ ಆಗಬೇಕಾ? ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಎಲ್ಲ ವರ್ಗದ ಜನರ ಬಗ್ಗೆ ಕಥೆಗಳನ್ನ ಹೇಳ್ತೀರಿ, ಆದರೆ ತಳ ಸಮುದಾಯದ ಊಟಕ್ಕೆ ನೀವು ಕನ್ನ ಹಾಕ್ತೀರಿ ಅಥವಾ ಕತ್ತರಿ ಹಾಕ್ತೀರಿ ಅನ್ನೋದಾದ್ರೆ, ಅಥವಾ ಅದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ನೀವು ಬರ್ತೀರಿ ಅನ್ನೋದಾದ್ರೆ, ಯಾವ ರೀತಿಯ ಸಮಾಜದ ಪರಿಕಲ್ಪನೆ ನಿಮ್ಮಲ್ಲಿದೆ? ಸೊ ಇವೆಲ್ಲವೂ ಕೂಡ ಬಹಳ ದೊಡ್ಡ ಪ್ರಶ್ನೆಯಾಗಿ ಇವತ್ತು ಕಾಡ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ನಿಜವಾಗಲೂ ನಿಮಗೆ ಸಮಾಜದ ಪರಿಕಲ್ಪನೆ ಇದ್ದಿದ್ದೇ ಆದರೆ, ಅಥವಾ ಎಲ್ಲ ವರ್ಗಗಳನ್ನ ಒಂದು ನೆಲೆಗೆ ತೆಗೆದುಕೊಂಡು ಬಂದು ನಿಲ್ಲಬೇಕು, ಜಾತಿ ಮತಗಳು ದೂರ ಆಗಬೇಕು, ಎಲ್ಲರೂ ಕೂಡ ಸಾಹಿತ್ಯ ವಲಯದಲ್ಲಿ ಒಂದು ರೀತಿ ಸಮಾನರಾಗಿ ಮುಂದೆ ಬರಬೇಕು, ಅದೆಲ್ಲ ಜ್ಞಾನದ ಅರಿವು ಹೆಚ್ಚಾಗಬೇಕು ಎಲ್ಲ ಸಮುದಾಯಗಳಲ್ಲೂ ಅನ್ನೋದಾದರೆ, ಈ ವಿಚಾರಕ್ಕೆ ನೀವು ಮನ್ನಣೆಯನ್ನು ಕೊಡಲೇಬೇಕು, ನ್ಯಾಯವನ್ನ ಕೊಡಲೇಬೇಕು. ಅಲ್ಲಿಯ ಜನ ಕೇಳುವಂತ ಒಂದು ಸಣ್ಣ ಬೇಡಿಕೆಯನ್ನ ನಿಮ್ಮ ಕೈಲಿ ಈಡೇರಿಸೋಕ್ಕಾಗಿಲ್ಲ ಅಂದ್ರೆ, ಹಾಗಾದ್ರೆ ನಿಮ್ಮ ಸಾಹಿತ್ಯ ಯಾವ ಕೆಲಸವನ್ನ ಮಾಡುತ್ತೆ? ನಿಮ್ಮ ಪುಸ್ತಕಗಳು ಯಾವ ಸಮಾಜದ ಪರಿಕಲ್ಪನೆಯನ್ನ ಜನರಿಗೆ ತಂದು ಕೊಡ್ತವೆ? ಸೊ ಇವುಗಳ ಬಗ್ಗೆ ನಿಜಕ್ಕೂ ಕೂಡ ಇವತ್ತು ಸರ್ಕಾರ ಆಗಲಿ ಅಥವಾ ಸಾಹಿತ್ಯ ಪರಿಷತ್ತಾಗಲಿ ಗಮನ ಹರಿಸಬೇಕು. ಅಲ್ಲಿಯ ಜನ ಇವತ್ತು ಬಾಡೂಟದ ಬೇಡಿಕೆಯನ್ನಿಟ್ಟಿದ್ದಾರೆ. ಸೊ ಆ ಬೇಡಿಕೆಗೆ ನೀವು ಮನ್ನಣೆಯನ್ನ ಕೊಡಲೇಬೇಕು. ಮನ್ನಣೆ ಕೊಡದೇ ಹೋದರೆ ಇದು ಬೇರೆದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಅಲ್ಲಿಯ ಜನರು ಅಥವಾ ಕೆಲವು ಸಂಘಟನೆಗಳು ಹೇಳ್ತಾ ಇರುವಂತ ಪ್ರಕಾರ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಗದ್ದಲ ಮಾಡಬೇಕಾಗುತ್ತೆ, ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಊಟದ ವಿಚಾರದಲ್ಲಿ ನೀವು ಪ್ರತಿಭಟನಾಕಾರರನ್ನ ಹತ್ತಿಕ್ತೀರಾ? ಅವರ ಅನ್ನವನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತೀರಾ? ಒಂದು ಸಣ್ಣ ಬೇಡಿಕೆಯನ್ನು ನಿಮಗೆ ಈಡೇರಿಸಕ್ಕಾಗಿಲ್ಲ ಅಂದ್ರೆ ಯಾವ ಪುರುಷಾರ್ಥಕ್ಕೆ ನೀವು ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸ್ತೀರಿ? ಆ ಸಾಹಿತ್ಯ ಸಮ್ಮೇಳನಗಳಿಂದ ಆಗುವಂತ ಉದ್ಧಾರದ ಕೆಲಸ ಏನು ಹಾಗಾದ್ರೆ? ಸೊ ಇದು ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ. ಹಾಗಾಗಿ ಅಲ್ಲಿಯ ಜನರ ಮನೋಸ್ಥಿತಿಗೆ ಮನ್ನಣೆ ಕೊಡುವಂತ ಕೆಲಸ ಮೊದಲಾಗಬೇಕು. ಆನಂತರ ಸಮಾಜದ ಪರಿಕಲ್ಪನೆಯನ್ನ ಸಾಹಿತ್ಯ ಸಮ್ಮೇಳನಗಳು ಒಳಗೊಳ್ಳಬೇಕು. ಆ ಮೂಲಕ ಎಲ್ಲ ವರ್ಗದ ಜಾತಿ ತಾರತಮ್ಯ ಅಥವಾ ಧರ್ಮದ ತಾರತಮ್ಯ ಎಲ್ಲವನ್ನು ಮೀರಿ ಸಾಹಿತ್ಯ ಕಟ್ಟುವಂತ ಕೆಲಸ ಅಲ್ಲಿ ಆಗಬೇಕು. ಕನ್ನಡವನ್ನ ಎಲ್ಲರೂ ಕೂಡ ಬಳಸುವಂತಾಗಬೇಕು. ಆ ಮೂಲಕ ಸಮಾಜದ ಪರಿಕಲ್ಪನೆ ವಾಸ್ತವದ ನೆಲೆಗಟ್ಟಿನಲ್ಲಿ ಕಣ್ಮುಂದೆ ಬರಬೇಕು ಜನರಿಗೆ. ಆಗ ಮಾತ್ರ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.